ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬೃಂದ ಪುನಿ ವ್ಲಾಗ್ಸ್. ನಮ್ಮ ಮನೆ ದೇವರಾದ ಕಾಳೇಶ್ವರ ಟೆಂಪಲ್ ಓಪನಿಂಗ್ ಇರೋದ್ರಿಂದ ನದಿ ದಂಡೆ ಮೇಲೆ ದೇವರನ್ನ ಇಟ್ಟು ಪೂಜೆ ಮಾಡಿ ಪಂಜಲ್ಲಿ ಆರತಿನ ಬೆಳಗ್ತಾ ಇದ್ದಾರೆ. ಟೈಮ್ ಬಂದು ಬೆಳಗ್ಗೆ 8 ಗಂಟೆ ಆಗಿದೆ. ಇಲ್ಲೇನು ನೋಡ್ತಾ ಇದ್ದೀರಾ, ಮಧ್ಯದಲ್ಲಿರೋದು ಕಾಳೇಶ್ವರ ದೇವರು, ಹಾಗೆ ಆ ಕಡೆ ಈ ಕಡೆ ಭೂತಪ್ಪ, ಹಾಗೆ 101 ಕಳಸ ಇಟ್ಟು, ಹಾಗೆ ಗೋಪುರಕ್ಕೆ ಇಡೋ ಕಳಸನೂ ಕೂಡ ಇಟ್ಟು ಪೂಜೆನ ಮಾಡ್ತಾ ಇದ್ದಾರೆ. ಆವತ್ತಿನ ದಿನ ನಾನು ಮತ್ತು ನನ್ನ ಹಸ್ಬೆಂಡ್ ಈ ರೀತಿ ರೆಡಿಯಾಗಿದ್ವಿ. ನದಿಯಿಂದ ಪೂಜೆನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಒಂದು 4 ಕಿಲೋಮೀಟರ್ ಅಂತ ಅನಿಸುತ್ತೆ ನದಿಗೂ ದೇವಸ್ಥಾನಕ್ಕೂ ಇರೋ ಡಿಸ್ಟೆನ್ಸು. ಈ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಇದನ್ನೆಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ, ದೇವಸ್ಥಾನದಿಂದ ನದಿಗೆ 4 ಕಿಲೋಮೀಟರ್ಸು ನಡ್ಕೊಂಡು ಬಂದಿದ್ದಾರೆ. ಹಾಗೆ ಪೂಜೆ ಮುಗಿಸ್ಕೊಂಡು ಅದೇ 4 ಕಿಲೋಮೀಟರ್ಸು ರಿಟರ್ನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಆ ಭಗವಂತನ ಮುಂದೆ ಎಲ್ಲರೂ ಒಂದೇ, ಭೇದ ಭಾವ ಜಗಳ ಮನಸ್ತಾಪ ಏನೇ ಇದ್ರೂ ಎಲ್ಲ ಸೈಡಿಗಿಟ್ಟು ಎಲ್ಲ ಖುಷಿಯಾಗಿ ಸೇರಿಕೊಂಡು ಹಬ್ಬನ ಆಚರಣೆ ಮಾಡೋದ್ರಲ್ಲಿ ಇದೆಯಲ್ಲ, ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಈ ಹಬ್ಬಗಳು ಜಾತ್ರೆಗಳು ಅಂತ ಬಂದರೆ ಹೆಣ್ಮಕ್ಳಿಗೆ ಮನೇಲಿ ತುಂಬಾ ಕೆಲಸ ಇರುತ್ತೆ. ಬೆಳಗ್ಗೆ ಬೇಗ ಎದ್ದು ಕೆಲಸ ಮುಗಿಸಿ ಸೀರೆನ ಉಟ್ಕೊಂಡು ಈ ಕಳಸನ ಹೊತ್ಕೊಂಡು ಟಿಫನು ಮಾಡ್ದಲೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮಾರ್ನಿಂಗ್ ಪೂಜೆ ಮಾಡಬೇಕಾದ್ರೆ ಹೇಗಿದ್ರು ಅದೇ ಎನರ್ಜಿ ಇವಾಗಲೂ ಇದೆ. ಕಳಸ ಹಾಗೆ ಅಡ್ಡೆನ ಹೊತ್ಕೊಂಡು ಕಲ್ಲು ಮುಳ್ಳು ಬಿಸಿಲು ಮಳೆ ಏನೇ ಇರಲಿ ಸ್ಲಿಪ್ಪರ್ ಹಾಕ್ಕೊಳ್ಳದೆ ಬರೀ ಕಾಲಲ್ಲಿ ನಡ್ಕೊಂಡು ದೇವಸ್ಥಾನದಿಂದ ನದಿಗೆ, ನದಿಯಿಂದ ಪೂಜೆ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ನಿಜವಾಗ್ಲೂ ಇದು ಈಸಿ ಅಂತೂ ಅಲ್ಲ. ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ನಮ್ಮೂರ ಕಾಯೋ ದೈವ ಕಾಳೇಶ್ವರ ಅಡ್ಡೆ. ಈ ಕಾಳೇಶ್ವರ ಜಾತ್ರೆನ ತುಂಬ ಹಿಂದಿನ ಕಾಲದಿಂದನೂ ನಡೆಸ್ಕೊಂಡು ಬಂದಿದ್ದಾರೆ. ನಾನು ಚಿಕ್ಕವಳಾಗಿದ್ದಾಗಲಿಂದನೂ ಈ ಜಾತ್ರೆನ ನೋಡ್ಕೊಂಡೇ ಬಂದಿರೋದು. ಈ ಪ್ರಕೃತಿ ಮಧ್ಯೆ ಈ ಥರ ದೇವ್ರನ್ನ ಹೊತ್ಕೊಂಡು ಹೋಗ್ತಿರೋದು ನೋಡ್ತಾ ಇದ್ದರೆ ಏನೋ ಒಂಥರ ರೋಮಾಂಚನ ಅಂತ ಅನಿಸುತ್ತೆ. ನದಿ ಹತ್ರ ಪೂಜೆ ಮಾಡಬೇಕಾದ್ರೆ ತುಂಬಾ ಬಿಸಿಲಿತ್ತು. ಬಟ್ ಇವಾಗ ತುಂಬ ಮಳೆ ಬರ್ತಾ ಇದೆ. ಆ ಮಳೆಲೂ ಕೂಡ ಯಾರು ಎಲ್ಲೂ ನಿಲ್ದಲೆ ಕಳಸನ ಇಟ್ಕೊಂಡು ದೇವರ ಅಡ್ಡೆನ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ ಮಕ್ಕಳು ಕೂಡ ವಯಸ್ಸಾದರು ಎಲ್ಲರೂ ಪ್ರತಿಯೊಬ್ಬರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ತುಂಬ ವರ್ಷಗಳ ಹಿಂದೆ ಇಲ್ಲಿ ಚಿಕ್ಕ ಗುಡಿ ಇತ್ತು. ಇವಾಗ ದೇವಸ್ಥಾನ ಕಟ್ಟಿದ್ದಾರೆ. ಒಂದು ಅಮ್ಮನವರ ದೇವಸ್ಥಾನ ಚಿಕ್ಕದು, ಹಾಗೆ ಕಾಳೇಶ್ವರ ದೇವಸ್ಥಾನ. ಕಳಸನ ಪೂಜೆ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇಲ್ಲೇನು ನೋಡ್ತಾ ಇದ್ದೀರಾ ವಿಡಿಯೋ, ಇದು ಕಾಳೇಶ್ವರ ಜಾತ್ರೆ ವಿಡಿಯೋ. ಇಲ್ಲೇನು ಮಾಡ್ತಾರೆ ಅಂತಂದರೆ ಜಾತ್ರೆ ಮುಗಿಸ್ಕೊಂಡು ಕೆಂಡ ಹಾಯ್ದು
ಸಂಜೆ ಟೈಮಲ್ಲಿ ದೇವರನ್ನ ಕರ್ಕೊಂಡು ಬಂದು ಊರೊಳಗಡೆ ಪೂಜೆ ಮಾಡಿ ಈ ಥರ ದೇವರನ್ನ ಕುಣಿಸ್ತಾರೆ. ನನ್ನ ಒಂದು ಲೈಫ್ನ ನ್ಯೂ ಬ್ಯೂಟಿಫುಲ್ ಚಾಪ್ಟರ್ ಈ ಜಾತ್ರೆಯಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ಕಾಳೇಶ್ವರ ದೇವರಿಗೆ ಕೋಟಿ ಕೋಟಿ ನಮನಗಳು. ಈ ಕಾಳೇಶ್ವರ ಅಡ್ಡೆ ತುಂಬ ಭಾರ ಇರುತ್ತೆ, ಹಾಗೆ ಆ ಕಡೆ ಈ ಕಡೆ ಎಳೆದಾಡುತ್ತೆ. ನೋಡಿ ಹೇಗೆ ಎಳೆದಾಡ್ತಾ ಇದೆ ಅಂತ. ಇದು ನಿಜವಾಗ್ಲೂ ದೇವರ ಪವಾಡ ಅನಿಸುತ್ತೆ. ದೇವ್ರ ಹತ್ರ ಯಾರೋ ಬೇಡ್ಕೋತಾ ಇದ್ದಾರೆ, ಆದರೆ ಅದು ಅಡ್ಡೆ ನಿಲ್ತಾನೇ ಇಲ್ಲ. ಆ ಕಡೆ ಈ ಕಡೆ ಎಳೆದಾಡ್ತಾನೇ ಇದೆ. ಪಾಪ ಆದ್ರೂ ಅವರು ಕೇಳ್ಕೊತಾನೇ ಇದ್ದಾರೆ. ಈ ದೇವರ ಹೆಸರು ಭೂತಪ್ಪ ಅಂತ. ಇದಕ್ಕೆ ಬಾಳೆದೆಲೆ ಮೇಲೆ ಹಣ್ಣುಗಳನ್ನ ಇಟ್ಟು ಆರತಿ ಬೆಳಗಿ ಪೂಜೆನ ಮಾಡಿ ಇದನ್ನ ಮಣ ಅಂತ ಹೇಳಿ ಕರೀತಾರೆ. ಅದನ್ನು ಹಾಕ್ತಾ ಇದ್ದಾರೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.